ಐಪಿಎಲ್ ಫೀವರ್ ನಡುವೆ ಭಾರತ ತಂಡದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ನಿವೃತ್ತಿಯ ಹಿಂಟ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಹೊರಗಿಟ್ಟಿರುವಂತಹ ಬಿಸಿಸಿಐ ವಿರುದ್ಧ ಸಿಟ್ಟಾಗಿರುವಂತ ವೇಗಿ ಕ್ರಿಕೆಟ್ ಕರಿಯರ್ನೇ ಎಂಡ್ ಮಾಡಿಕೊಳ್ಳುವಂತ ನಿರ್ಧಾರ ಮಾಡಿದ್ರಾ ಎನ್ನುವಂತ ಪ್ರಶ್ನೆ ಮೂಡಿದೆ. 2023ರ ಏಕದಿನ ವಿಶ್ವಕಪ್ನ ಹೀರೋ ಶಮಿಯನ್ನ ಆಯ್ಕೆ ಸಮಿತಿ ಬೇಕಂತಲೇ ಹೊರಗಿಟ್ಟಿತ. ಮ್ಯಾಚ್ ವಿನ್ನರ್ ಬೌಲರ್ ಗಂಭೀರ್ ಅವರ ಟಾರ್ಗೆಟ್ ಆಗಿದ್ರ. ಆಯ್ಕೆ ಸಮಿತಿಯ ಕೇರ್ಲೆಸ್ಗೆ ಕಾರಣ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊಹಮ್ಮದ್ ಶಮಿ ಭಾರತ ತಂಡದ ಸ್ಟಾರ್ ಬೌಲರ್. 2023ರ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಪರ ಅದ್ಭುತ ಪ್ರದರ್ಶನ ನೀಡಿದಂತ ಆಟಗಾರ. ಕೆರಿಯರ್ನ ಪೀಕ್ನಲ್ಲಿ ಇದ್ದಾಗಲೇ ಇಂಜುರಿ ಭೂತ ಅವರ ಬೆನ್ನೇರಿತ್ತು. ಇನ್ನೇನು ರಿಕವರ್ ಆಗಿ ಬಂದ್ರು ಅನ್ನುವಷ್ಟರಲ್ಲೇ ಟೀಂ ಇಂಡಿಯಾ ಕೋಚ್ ಬದಲಾವಣೆಯಾಗಿದ್ರು. ಅಂದಿನಿಂದ ಚಾನ್ಸ್ಗಾಗಿ ಕಾದಿದ್ದೇ ಬಂತು. 2025ರ ಆರಂಭದಲ್ಲಿ ಅವಕಾಶ ಕೊಟ್ಟರು ಕೂಡ ಆ ನಂತರದಲ್ಲಿ ಮತ್ತದೇ ನಿರ್ಲಕ್ಷ್ಯ. ಹೀಗೆ ಬಿಸಿಸಿಐ ತಮ್ಮ ಆಯ್ಕೆ ಬಗ್ಗೆ ತೋರಿಸ್ತಾ ಇರುವಂತಹ ನಿರಾಸಕ್ತಿ ಬಗ್ಗೆ ಮೊಹಮ್ಮದ್ ಶಮಿ ಬೇಸತ್ತು ಹೋಗಿದ್ದಾರೆ. ನನಗೆ ಬೋರ್ ಎನಿಸಿದಾಗ ನಿವೃತ್ತಿ ಎಂದ ಶಮಿ. ಶುಭಂಕರ್ ಮಿಶ್ರಾ ಅವರ ಶೋನಲ್ಲಿ ಕಾಣಿಸಿಕೊಂಡಿರುವಂತಹ ಶಮಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದೋ ಬಗ್ಗೆ ಮಾತನಾಡಿದ್ದಾರೆ. ನನಗೆ ಬೋರ್ ಅನಿಸಿದಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಪಡೆಯುತ್ತೇನೆ ಎಂದಿದ್ದಾರೆ. ಜೊತೆಗೆ ಸದ್ಯಕ್ಕೆ ಈ ಯೋಚನೆಯನ್ನ ಮಾಡಿಲ್ಲ ಎಂದಿದ್ದಾರೆ. ಇಂಥ ಥಾಟ್ಸ್ ಬಂದಾಗ ನಿಮ್ಮನ್ನ ನೀವು ಕೆಳಗಿಳಿಯುತ್ತೆ. ಆಗ ನೀವು ಆಯಾಸಗೊಂಡಿದ್ದೀರಿ ಅಂತ ಅರ್ಥವಾಗುತ್ತೆ. ಹೀಗಾಗಿ ನಾನು ಬೇಸರಗೊಂಡ ದಿನ ಕ್ರಿಕೆಟ್ನೇ ಬಿಡ್ತೇನೆ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಆಯ್ಕೆ ಸಮಿತಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ. ಯಾರು ಬಂದು ನನ್ನ ಅಂಕಿ ಅಂಶಗಳನ್ನ ಹೊಗಳಬೇಕಿಲ್ಲ. ನಿಮ್ಮಲ್ಲಿ ಕೆಪಾಸಿಟಿ ಇದ್ರೆ ಯಾಕೆ ಅಂಕಿ ಅಂಶಗಳನ್ನ ನೋಡಿ ಅಳೆಯಬೇಕು? ನನ್ನ ಐಪಿಎಲ್ ರೆಕಾರ್ಡ್ಗಳನ್ನ ನೋಡಿ. ಕಳೆದ 5-6 ವರ್ಷಗಳಲ್ಲಿ ಯಾವ ಭಾರತೀಯ ಬೌಲರ್ ಆದ್ರೂ ಕೂಡ ನನ್ನ ರೆಕಾರ್ಡ್ಸ್ ಹತ್ತಿರಕ್ಕೂ ಕೂಡ ಬಂದಿದ್ದಾರಾ? ಆದ್ರೂ ನಾನು T20 ಬೌಲರ್ ಅಲ್ಲ ಅಂತಾರೆ. ಕಳೆದ ಕೆಲ ವರ್ಷಗಳಲ್ಲಿ ನಾನು 130 ವಿಕೆಟ್ಗಳನ್ನ ಪಡೆದಿದ್ದೇನೆ. ನಿಮ್ಗೆ ಇನ್ನೇನ್ ಬೇಕು ಎಂದು ಶಮಿ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕೇವಲ 7 ಪಂದ್ಯಗಳಿಂದ 16 ವಿಕೆಟ್ ಪಡೆದಿದ್ರು. ಆದ್ರೂ 2026ರ T20 ವಿಶ್ವಕಪ್ ತಂಡದಲ್ಲಿ ಹರ್ಷಿತ್ ರಾಣಾ ಬದಲಿಗೆ ಆಯ್ಕೆ ಸಮಿತಿ ಮೊಹಮ್ಮದ್ ಸಿರಾಜ್ ಅವರನ್ನ ಆಯ್ಕೆ ಮಾಡಿತ್ತು. ಇನ್ನು ಶಮಿ 2025-26ರ ದೇಶೀಯ ಆವೃತ್ತಿಯಲ್ಲಿ ಬಂಗಾಳ ಪರ 67 ವಿಕೆಟ್ಗಳನ್ನ ಕಬಳಿಸಿದ್ರು. ಬಿಸಿಸಿಐ ನಿರ್ಧಾರಕ್ಕೆ ನಿಗಿ ಕೆಂಡವಾದ ಶಮಿ. 2023ರ ಏಕದಿನ ವಿಶ್ವಕಪ್ ಬಳಿಕ ಶಮಿ 2025ರಲ್ಲಿ ಭಾರತದ ಚಾಂಪಿಯನ್ಸ್ ಟ್ರೋಫಿ ವಿಜೇತ ತಂಡದ ಭಾಗವಾಗಿದ್ರು. ಆನಂತರ ಟೀಂ ಇಂಡಿಯಾ ಪರ ಕಾಣಿಸಿಕೊಂಡಿಲ್ಲ. ಕಂಪ್ಲೀಟ್ ಆಗಿ ಫಿಟ್ನೆಸ್ ಸಾಧಿಸಿದ್ರು. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಶಮಿಯನ್ನ ಕಡೆಗಣಿಸಿದೆ. ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಹಾಗೆ T20 ವಿಶ್ವಕಪ್ಗೂ ಆಯ್ಕೆ ಮಾಡಿಲ್ಲ. ಜೊತೆಗೆ 2027ರ ಏಕದಿನ ವಿಶ್ವಕಪ್ಗಾಗಿ ಶಾರ್ಟ್ ಲಿಸ್ಟ್ ಮಾಡಿರುವಂತ 20 ಆಟಗಾರರ ಲಿಸ್ಟ್ನಲ್ಲೂ ಕೂಡ ಶಮಿ ಅವರ ಹೆಸರಿಲ್ಲ. ಇನ್ನು ಉತ್ತಮ ಫಾರ್ಮ್ನಲ್ಲಿ ಇದ್ರೂ ಕೂಡ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಶಮಿಯನ್ನ ಕೈಬಿಟ್ಟಿತ್ತು. ಅಗರ್ಕರ್ ವಿರುದ್ಧ ಶಮಿ ಮಾಡಿದಂತಹ ಬಹಿರಂಗ ಹೇಳಿಕೆಗಳೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ಜೊತೆಗೆ ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ಶಮಿಯನ್ನ ಟಾರ್ಗೆಟ್ ಮಾಡಿದ್ರಾ ಎನ್ನುವಂತ ಮಾತುಗಳು ಇವೆ. ಕಳೆದ ವರ್ಷದ ಆರಂಭದಲ್ಲಿ ಅವಕಾಶ ಕೊಟ್ಟಿದ್ದು ಬಿಟ್ರೆ ಆ ನಂತರದಲ್ಲಿ ಸ್ಥಾನ ನೀಡಿಲ್ಲ. ಅದು ಅಲ್ಲದೆ ಯಂಗ್ಸ್ಟರ್ಗಳ ಟೀಮ್ ಕಟ್ಟಬೇಕು ಎನ್ನುವಂತ ಗಂಭೀರ್ ಅವರ ಅಜೆಂಡಾ ಕೂಡ ಶಮಿಗೆ ಚಾನ್ಸ್ ತಪ್ಪಿಸಿರುವಂತ ಆರೋಪ ಕೂಡ ಇದೆ. ಸದ್ಯ ಡೊಮೆಸ್ಟಿಕ್ ಮತ್ತು ಐಪಿಎಲ್ ನಲ್ಲಿ ಮಾತ್ರ ಶಮಿ ಕಾಣಿಸಿಕೊಳ್ತಿದ್ದಾರೆ. ಇನ್ನು ಶಮಿ ಅವರ ಐಪಿಎಲ್ ಜರ್ನಿಯನ್ನ ನೋಡೋದಾದ್ರೆ 2013ರಲ್ಲಿ KKR ತಂಡದ ಮೂಲಕ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ಆನಂತರ ಈವರೆಗೆ ಒಟ್ಟು 5 ತಂಡಗಳನ್ನ ಪ್ರತಿನಿಧಿಸಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಸದ್ಯ ಈಗ ಆಡ್ತಾ ಇರುವಂತ 6ನೇ ತಂಡ. ಒಟ್ಟಾರೆ ಐಪಿಎಲ್ ನಲ್ಲಿ ಶಮಿ ಆಡಿರುವಂತಹ 119 ಪಂದ್ಯಗಳಿಂದ 123 ವಿಕೆಟ್ಗಳನ್ನ ಪಡೆದಿದ್ದಾರೆ. ಈ ಆವೃತ್ತಿಯಲ್ಲೂ ಕೂಡ ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಲಕ್ನೋ ತಂಡದಲ್ಲಿ ಈ ಸಲ ಕೆರಿಯರ್ ಅನ್ನ ಅಂದ್ರೆ ಈ ಸಲ ಐಪಿಎಲ್ ಅನ್ನ ಆಡ್ತಾ ಇದ್ದು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ನಿಮ್ಮ ಪ್ರಕಾರ ಮೊಹಮ್ಮದ್ ಶಮಿಯನ್ನ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಸೆಲೆಕ್ಟ್ ಮಾಡದೇ ಇರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.